ಲೋಕಸಭೆಯ ಮೆಟ್ಟಿಲಲ್ಲಿ ಏರಬೇಕಂದು ಈ ಸಲ ಪಣ ತೊಟ್ಟಿದ್ದೇನೆ. ನನ್ನ ರಾಜಕೀಯ ಅಖಾಡದಲ್ಲಿ ಯಾರ ಎಂಟ್ರಿಯಾದರೂ ಅಂತ ಕುತಂತ್ರಿಗಳನ್ನು ಸದೆ ಬಡಿದು ಚಟ್ಟ ಕಟ್ಟೋದೆ ಈ ಧರ್ಮಪುರದ ಧರ್ಮರಾಜನ ಮಗ ಧರ್ಮೇಗೌಡರ ಮಗ ಧರ್ಮರಾಜನ ಕುತಂತ್ರ. ನನ್ನ ಎಲೆಕ್ಷನ್ ಅಲ್ಲಿ ನಿಂತಿದೆಯಲ್ಲ, ನಿಲ್ಲೋ ಮಗನೇ ನಿಲ್ಲೋ. ನೀನು ಎಲೆಕ್ಷನ್ ನಲ್ಲಿ ನಿಂತರು ಅಷ್ಟೇ, ಕುಂತ್ರು ಅಷ್ಟೇ, ಜನತೆಯ ಮತದಿಂದ ಜಯ ಸಾಧಿಸಿ ಜಯಬೇಡಿ ಉಳಿಯುವುದೇ ಈ ಧರ್ಮರಾಜ್. ನಂತರದ ದಿನಗಳಲ್ಲಿ ಕಡುವೈರಿಗಳಾದ ಕರುಣಾಕರ ಸಾಧುವನ ಸಹೋದರ ಇವರಿಬ್ಬರನ್ನು ಸದೆ ಬಡಿದು ಚಟ್ಟ ಕಟ್ಟೋದೆ ಈ ಧರ್ಮರಾಜನ ಹುಟ್ಟು ಗುಣ. ಚಟ್ಟ ಕೊಡ್ಬೇಕಾದ್ರೆ ಗುಂಡಿಯಲ್ಲಿ ಗಟ್ಟಿದಾಗಬೇಕು. ಬಾಯಲ್ಲಿ ಬೊಗಳಿದ್ರೆ ಏನೂ ಆಗಲ್ಲ. ದಮ್ಮಿದ್ರೆ ಮಾಡಿ ತೋರಿಸ್ಬೇಕು. ದಮ್ಮಿರೋದ್ರಿಂದ ನಂಬಿಕೆ ಹಾಕಿದ್ದು. ಮೊದಲೇಳ ನೀನು ಬಂದಿರುವ ವಿಷಯ ಏನು ಅಂತ. ವಿಷಯವಿಲ್ಲದ ಎಂಟ್ರಿ ಕೊಡುವಲ್ಲ ಈ ಕಲಿಪುರುಷ. ನಿನ್ನ ಮಾತು ಕಿವಿ ಬಿದ್ದಾಗಲೇ ಡೈರೆಕ್ಟ್ ಆಗಿ ಎಂಟ್ರಿ ಕೊಟ್ಟಿದ್ದೀನಿ. ನಿನ್ನ ಮರಣ ಮೃದಂಗ ಆಡಲು ನನ್ನ ಮರಣ ಮೃದಂಗ. ಕವಿರಾಜ್, ಸುಮ್ಮನೆ ಮಾತಲ್ಲಿ ಕೊಚ್ಕೊಳ್ಳೋದ್ಕಿಂತ ಒಳ್ಳೇದು. ಎಚ್ಚರಿಕೆ ಗಂಟೆ ಬಾರಿಸ್ಬೇಡ. ನಿನಗೆ ಎಚ್ಚರಿಕೆ ಉತ್ತರ ಕೊಡಲು ಬಂದಿದ್ದೇನೆ. ಮೊದಲು ಕರೆಕ್ಟ್ ಆಗಿ ಕೇಳಿಸ್ಕೊ. ಈ ಸಲ ನನ್ನ ಅಣ್ಣನ ವಿರುದ್ಧ ನೀನು ಎಲೆಕ್ಷನ್ ನಿಲ್ಬಾರ್ದು. ನಿಲ್ಕೊಡು. ಅದನ್ನು ಕೇಳಲು ನೀನ್ಯಾರ? ಇದು ನನ್ನೂರು, ನನ್ನ ಜಿಲ್ಲೆ, ನನ್ನ ತಾಲೂಕು. ಇಲ್ಲಿ ಯಾರು ಬೇಕಾದ್ರೂ ಎಲೆಕ್ಷನ್ ನಿಂತು ಗೆಲ್ಬಹುದು. ದಮ್ಮಕ್ಕೆ ಹಾಕಿದ್ರೆ ಸುಮ್ಮನೆ ಹೊರಟೋದ್ರೆ ಸರಿ. ಹೊರಟನ ಕೈಯಲ್ಲಿ ಮಠ ಹೋಗೋದಕ್ಕೆ ನಾನು ಮಾರ್ಕಟ್ಟನಲ್ಲ. ಮಣ್ಣಿನ ಮಗ ನನ್ನ ತೊಂಡೆಗೆ ಹುಸಿ ಎತ್ತಿದ್ರೆ ನಿನ್ನ ಸತ್ತಿನ ಗಂಟೆನೆ ನಿಲ್ಲಿಸ್ಬಿಡ್ತೀನಿ. ಲೇ ಬಲಗೈ ಬಂಟ, ನಿನ್ನಂತ ಗಂಡಿನ ಸೂರ್ಯನಿಗೆ ಹೇಗೆ ನಿನಗೆ ಗೊತ್ತಾಗಬೇಕು. ನಿನ್ನ ಗುಂಡಿಗೆ ನನ್ನ ಗಂಡದೆ ಗುಂಡಿಗೆ ಕೊಡ್ತೀನಿ ಅಂದ್ರೆ ನನ್ನ ಗಂಡ ಹೆಚ್ಚು ನನ್ನಿಂದ ನಮ್ಮ ತಮ್ಮ ಅಜಾ ಇದ್ದಾನೆ. ಇಂದಲ್ಲ ನಾಳೆ ಅವನು ಗೆದ್ದು ಬಂದು ನಿನ್ನ ಚಿತ್ತಿನ ಸದ್ದನೆ ಹೊಡಿತಾನೆ. ಅವನ ನಿನ್ನ ತಮ್ಮ, ನಿನ್ನ
ಸ್ತಂಭ ಬಂದ್ರು ಸರಿಯೇ, ಊರಿನವರು ಎದ್ದು ಬಂದ್ರು ಸರಿಯೇ, ನಾನಿಟ್ಟ ರಿವರ್ ನಿನ್ನ ಬುರುಡೆ ಛಿದ್ರವಾಗುತ್ತದೆ. ಕಾಳ ಕರ್ಯ, ನಾವು ಬಂದಿರೋ ಕೆಲಸ ಮುಗೀತು. ನಾವಿಲ್ಲಿರುವುದು ಸರಿಯಲ್ಲ. ನಡಿ.